ಈ ದಿನದ ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ನಾನು ಸೌಂದರ್ಯ. ಗೃಹ ಕಾರ್ಮಿಕರಿಗೆ %5 ಪಾವತಿ ಕಡ್ಡಾಯವಾಗುವ ಹೊಸ ಮಸೂದೆ. ಕರ್ನಾಟಕ ಸರ್ಕಾರ ಗೃಹ ಕಾರ್ಮಿಕ ಹಕ್ಕುಗಳು ಮತ್ತು ಭದ್ರತೆಗಾಗಿ ಗೃಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ 2025 ರೂಪಿಸಲು ತಯಾರಿ ನಡೆಸಿದೆ. ಮನೆ ಕೆಲಸಗಾರರನ್ನು ನೇಮಿಸಿ ಉದ್ಯೋಗದಾತರು %5 ಕಲ್ಯಾಣ ಶುಲ್ಕ ಪಾವತಿಸಬೇಕಾಗುತ್ತದೆ. ನೋಂದಾಯಿತ ಕಾರ್ಮಿಕರಿಗೆ ಕನಿಷ್ಠ ವೇತನ, ವೈದ್ಯ ಸೌಲಭ್ಯ, ರಜಾ ದಿನಗಳು ಮುಂತಾದ ಹಕ್ಕುಗಳು ಲಭ್ಯವಾಗಲಿದೆ. ಬಾಗಿ 4 ಬಾಕ್ಸ್ ಆಫೀಸ್ ನಲ್ಲಿ ವಿಫಲ. ನಿರ್ದೇಶಕ ಎ ಹರ್ಷ ಅವರ ಬಾಲಿವುಡ್ ಪ್ರಾರಂಭದ ಬಾಗಿ 4 ಸಿನಿಮಾ 70 ಕೋಟಿ ಬಜೆಟ್ ನಲ್ಲಿದ್ದು ಕೇವಲ 52.77 ಕೋಟಿ ಕಲೆಕ್ಷನ್ ಮಾಡಿದೆ. ಇದರಿಂದ ನಿರ್ಮಾಪಕರಿಗೆ ಭಾರಿ ನಷ್ಟ ಸಂಭವಿಸಿದೆ. ಹರ್ಷ ಅವರು ಕೇವಲ ನಿರ್ದೇಶನ ಭಾಗದಲ್ಲಿದ್ದರೂ ಚಿತ್ರ ನಿರೀಕ್ಷೆಗೂಡಲಿಲ್ಲ ಎಂಬ ನಿರಾಸೆ ಮೂಡಿದೆ. ಕಾನ್ಪುರದಲ್ಲಿ ಗರ್ಲ್ ಫ್ರೆಂಡ್ ಮಾತಿಗೆ ಪ್ರೇರಿತ ಕೊಲೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಯುವಕನೊಬ್ಬ ಎರಡನೇ ಗೆಳತಿಯ ಒತ್ತಾಯಕ್ಕೆ ಒಳಗಾಗಿ ತನ್ನ ಲಿವಿಂಗ್ ಟುಗೆದರ್ ಸಂಗಾತಿ ಆಕಾಂಕ್ಷಳನ್ನು ಕತ್ತು ಹಿಸುಕಿ ಹತ್ಯೆ ಮಾಡಿ ಶವವನ್ನು ಸೂಟ್ ಕೇಸ್ ನಲ್ಲಿ ಹಾಕಿ ನದಿಗೆ ಎಸೆದಿದ್ದಾನೆ. 2 ತಿಂಗಳ ತನಿಖೆಯ ಬಳಿಕ ಆರೋಪಿಗಳನ್ನು ಬಂಧಿಸಲಾಗಿದೆ. ದಸರಾ ಹಬ್ಬಕ್ಕೂ ಹೂವಿನ ಬೆಲೆ ಪಾತಾಳಕ್ಕೆ. ಹೌದು, ಗದಗದ ರೈತರು ದಸರಾ ಹಬ್ಬದ ಸಂದರ್ಭದಲ್ಲಿ ಹೂವಿಗೆ ಉತ್ತಮ ದರ ನಿರೀಕ್ಷಿಸಿದ್ದರು. ಹೂವಿನ ಬೆಲೆ ಭಾರಿ ಕುಸಿತ ಕಂಡಿದೆ. ಅತಿವೃಷ್ಟಿಯಿಂದ ಹೂವಿನ ಗುಣಮಟ್ಟ ಕುಂದಿದ್ದು ರಫ್ತು ಕಡಿಮೆಯಾಗಿದೆ. ಸೇವಂತಿ, ಗುಲಾಬಿ, ಚೆಂಡು ಹೂಗಳು ಈಗ ಕುಂದು ಬೆಲೆಗೆ ಮಾರಾಟವಾಗುತ್ತಿದ್ದು ರೈತರು ಸರ್ಕಾರದಿಂದ ಪರಿಹಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಕಲಬುರಗಿಯಲ್ಲಿ ಮಳೆಗೆ ಬಾಲಕಿ ಬಲಿ. ಹೌದು, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದಲ್ಲಿ ಧಾರಾಕಾರ ಮಳೆಯಿಂದ ಹಳೆಯ ಮನೆಯ ಗೋಡೆ ಕುಸಿದ ಪರಿಣಾಮ 17 ವರ್ಷದ ಸಾನಿಯಾ ತಂಬೋಳಿ ಎಂಬ ಬಾಲಕಿ ಮೃತಪಟ್ಟಿದ್ದಾಳೆ. ಘಟನೆ ಮಲಗಿದ್ದ ಸಂದರ್ಭದಲ್ಲಿ ಗೋಡೆ ಕುಸಿದ ಕಾರಣ ಸಂಭವಿಸಿದೆ. ಇನ್ನುಳಿದ 4 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಕಾರುಗಳ ದರ ಇಳಿಕೆ, ಗ್ರಾಹಕರಿಗೆ ಉಡುಗೊರೆಯೋ ಗಿಫ್ಟ್. ಜಿಎಸ್ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಮಾರುತಿ ಮತ್ತು ಮಹೀಂದ್ರಾ ಕಂಪನಿಗಳ ಹಲವು ಕಾರು ಮಾದರಿಗಳ ಬೆಲೆ 1.56 ಲಕ್ಷದವರೆಗೆ ಇಳಿಕೆಯಾಗಿದೆ. XUV 3X0, ಥಾರ್, ಸ್ಕಾರ್ಪಿಯೋ, ಆಲ್ಟೋ, ಸ್ವಿಫ್ಟ್, ಡಿಸೈರ್ ಸೇರಿದಂತೆ ಹಲವು ಕಾರುಗಳ ಎಕ್ಸ್ ಶೋರೂಮ್ ದರ ಇಳಿದು ಮಧ್ಯಮ ವರ್ಗಕ್ಕೆ ಸೌಲಭ್ಯ ಉಂಟಾಗಿದೆ. ಏಷ್ಯಾ ಕಪ್ ಟೀಮ್ ಇಂಡಿಯಾಗೆ ವಿಜಯ. ಹೌದು, ಏಷ್ಯಾ ಕಪ್ ಸೂಪರ್ 4 ಹಂತದಲ್ಲಿ ಪಾಕಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಜಯ ಸಾಧಿಸಿದ್ದು ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಅವರು ಶತಕದ ಪಾಲುದಾರಿಕೆಯಿಂದ 172 ರನ್ ಗುರಿಯನ್ನು ಸುಲಭವಾಗಿ ಮುಟ್ಟಿದ್ದಾರೆ. ಸೂರ್ಯಕುಮಾರ್ ಯಶಸ್ವಿ ಆಟಗಾರರ ಶ್ರಮವನ್ನು ಜಾತಿಗಣತಿ ಆರಂಭ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ 16 ದಿನಗಳ ಕಾಲ ಜಾತಿ ಗಣತಿ ಪ್ರಾರಂಭವಾಗಿದ್ದು ವಿವಾದಿತ 33 ಕ್ರಿಶ್ಚಿಯನ್ ಉಪಜಾತಿಗಳನ್ನು ಕೈಬಿಡಲಾಗಿದೆ. 1.75 ಲಕ್ಷ ಶಿಕ್ಷಕರ ಮೂಲಕ 2 ಕೋಟಿ ಕುಟುಂಬಗಳ ಸಮೀಕ್ಷೆ ನಡೆಯಲಿದ್ದು ಜಾತಿ, ಧರ್ಮ ಹಾಗೂ ಉಪಜಾತಿಗಳನ್ನು ಜನರು ಸ್ವಯಂ ಆಯ್ಕೆ ಮಾಡಿ ನಮೂದಿಸಬಹುದು. ಜಿಎಸ್ಟಿ 2.0 ಜಾರಿ, ದರ ಇಳಿಕೆ. ಹೌದು, ನೂತನ ಜಿಎಸ್ಟಿ ದರಗಳು ಸೆಪ್ಟೆಂಬರ್ ಇಂದಿನಿಂದ ಜಾರಿಯಾಗಿದ್ದು ಟೂತ್ ಪೇಸ್ಟ್, ಶಾಂಪೂ, ಕಾಫಿ ಪೌಡರ್, ಹಾಲಿನ ಉತ್ಪನ್ನಗಳು ಸೇರಿದಂತೆ ಹಲವಾರು ದಿನ ಬಳಕೆ ವಸ್ತುಗಳ ಮೇಲೆ ಇಳಿಕೆಯಾಗಿವೆ. ಕೆಎಂಎಫ್ ಮತ್ತು ಅಮೂಲ್ ಉತ್ಪನ್ನಗಳ ಬೆಲೆ ಕೂಡ ಇಳಿದಿವೆ. ಹಬ್ಬದ ಸಂದರ್ಭದಲ್ಲಿ ಜನರಿಗೆ ದ್ವಿಗುಣ ಲಾಭ ಸಿಗಲಿದೆ. ಕಾಂತಾರ ಪ್ರೀಕ್ವೆಲ್ ಟ್ರೈಲರ್ ಬಿಡುಗಡೆ. ಕಾಂತಾರ 1 ಪ್ರೀಕ್ವೆಲ್ ಚಿತ್ರದ ಈ ಟ್ರೈಲರ್ ಅನ್ನು ಪ್ಯಾನ್ ಇಂಡಿಯಾ ಸ್ಟಾರ್ಗಳು ವಿವಿಧ ಭಾಷೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ತೆಲುಗಿನಲ್ಲಿ ಪ್ರಭಾಸ್, ಮಲಯಾಳಂನಲ್ಲಿ ಪೃಥ್ವಿರಾಜ್, ತಮಿಳಿನಲ್ಲಿ ಶಿವಕಾರ್ತಿಕೇಯನ್, ಹಿಂದಿಯಲ್ಲಿ ಋತಿಕ್ ರೋಷನ್ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ. ಕನ್ನಡದಲ್ಲಿ ಟ್ರೈಲರ್ ಬಿಡುಗಡೆಯನ್ನು ಕನ್ನಡ ಜನತೆ ಮಾಡಿದ್ದಾರೆ ಎಂಬುದು ವಿಶೇಷ. ರಿಷಬ್ ಶೆಟ್ಟಿ ನಿರ್ದೇಶನದ ಈ ಚಿತ್ರ ಅಕ್ಟೋಬರ್ 2ರಂದು 7 ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ. ಇದಾಗಿತ್ತು ಈ ದಿನದ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.